ಹಿಂದಿನ ಭಾಗದಲ್ಲಿ ರೇಣುಕಾ ಮತ್ತು ಸೌಮ್ಯನಿಗೆ ಕಲಾವತಿ ಮಾತು ಕೇಳಿಕೊಂಡು ಶ್ರುತಿ ಮಾತು ಕೇಳಿಕೊಂಡು ಏನೆಲ್ಲ ತಪ್ಪು ಮಾಡಿದ್ವಿ ನಮ್ಮಲ್ಲೇ ಕಿತ್ತಾಡ್ಕೊಂಡ್ವಿ ಅನ್ನೋದು ಅರ್ಥ ಆಗುತ್ತೆ. ಬೇರೆಯವ್ರ ಮಾತನ್ನ ನಂಬಿ ನಮ್ಮವ್ರನ್ನ ನಾವು ಅನುಮಾನಿಸಬಾರ್ದು ಅನ್ನೋದು ಕೂಡ ಅರ್ಥ ಆಗುತ್ತೆ. ಇವಾಗಿನ ಪ್ರಪಂಚದಲ್ಲಿ ಮೋಸ ಮಾಡೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಯಾರ ಮಾತನ್ನಾದರೂ ನಂಬೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು. ಈ ಸ್ಟೋರಿನ ನಿನ್ನೆಗೆ ಲಾಸ್ಟ್ ಎಪಿಸೋಡ್ ಹಾಕಿದ್ದೆ, ಆದರೆ ಕೆಲವೊಬ್ರು ಕಂಟಿನ್ಯೂ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ನಿಮಗೋಸ್ಕರ ಲಾಸ್ಟ್ ಇನ್ನೊಂದು ಎಪಿಸೋಡ್ನ ಹಾಕ್ತಾ ಇದ್ದೀನಿ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅತ್ತೆ, ಇವತ್ತು ನಾನೇ ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಯ್ಯಯ್ಯೋ, ಇದೇನು ಇಷ್ಟು ಕೆಟ್ಟದಾಗಿ ಮಾಡಿದಾಳೆ? ನಿಜಾನೇ ಇವಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೋತಾಳೆ, ಕಷ್ಟಪಟ್ಟು ಮಾಡಿರ್ತಾಳೆ. ಅತ್ತೆ, ಹೇಗಿದೆ ಅತ್ತೆ? ಚೆನ್ನಾಗಿದ್ಯಾ? ನಾನೇ ಕಷ್ಟಪಟ್ಟು ಮಾಡಿದ್ದೀನಿ, ನನಗದು ಮಾಡೋದಕ್ಕೆ ಬರಲ್ಲ, ಆದರೂ ಹೇಗೋ ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ. ಸೌಮ್ಯ, ನೀನು ಮಾಡೋ ಅಡುಗೆ ಇಷ್ಟು ರುಚಿಯಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ಅದು ಎಷ್ಟು ರುಚಿಯಾಗಿದೆ ಅಂದರೆ ಬಾಯೊಳಗಿಟ್ಟರೆ ಸಾಕು ಹಾಗೆ ಕರಗ್ಬಿಟ್ಟು ಹೊಟ್ಟೆಗೆ ಹೋಗ್ತಿದೆ ಕಣಮ್ಮ, ಅಷ್ಟು ಚೆನ್ನಾಗಿದೆ. ಅಲ್ಲ, ನಿನಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂದರೆ ಮುಗೀತು ಕತೆ. ನೀನೇ ನಿನ್ನ ತಪ್ಪು ತಿಳ್ಕೊಂಡಿದ್ಯಾ. ಅಷ್ಟು ರುಚಿಯಾಗಿ ಅಡುಗೆ ಮಾಡಿದ್ಯಾ ಗೊತ್ತಾ? ಯಾವ ಶೆಫ್ ಕೂಡ ಇಷ್ಟು ರುಚಿಯಾಗಿ ಅಡುಗೆ ಮಾಡಲ್ಲ. ಓಹೋ, ರೇಣುಕಮ್ಮ, ಏನು ನಿಮ್ದು ಸೊಸೆನ ನೀವು ಹೊಗಳ್ತಾ ಇದ್ದೀರಾ? ಏನು ಮಾಡಿದ್ಲು ಅಂತದ್ದು? ಓ ಫಾತಿಮಾ ಆಂಟಿ, ಒಳ್ಳೆ ಟೈಮಿಗೆ ಬಂದ್ರಿ. ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ, ತುಂಬ ರುಚಿಯಾಗಿದೆಯಂತೆ. ನಿಮಗೂ ಹಾಕ್ಕೊಡ್ತೀನಿ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಅಲ್ಲಮ್ಮ ಸೌಮ್ಯ, ಫಾತಿಮಾ ತಿಂಡಿ ತಿನ್ಕೊಂಡೇ ಬಂದಿರ್ತಾಳೆ, ಅವಳಿಗೆ ಯಾಕೆ ಇವಾಗ ಅಲ್ವಾ ಫಾತಿಮಾ? ಅಯ್ಯೋ ಇಲ್ಲ ರೇಣುಕಮ್ಮ, ಮನೇಲಿ ಏನೋ ಕೆಲಸ ಇತ್ತು, ಅದು ಇದು ಮಾಡಿ ಪೇಟೆಗೆ ಹೋಗಿ ಬರುವ ಅಂತ ಬಂದೆ. ಬರೋ ಅಷ್ಟರಲ್ಲಿ ತಿಂಡಿ ತಿನ್ನೋದೇ ಮರ್ತು ಬಿಟ್ಟೆ ನೋಡಿ. ಹಾಗಾದ್ರೆ ಒಳ್ಳೇದಾಯ್ತು, ನಾನು ಮಾಡಿರೋ ಬಿಸಿಬೇಳೆ ಬಾತ್ ತಿಂದು ಆರಾಮಾಗಿ ಹೋಗೋರಂತೆ. ಇರಿ, ನಾನು ತಗೊಂಡು ಬರ್ತೀನಿ. ಅಯ್ಯಯ್ಯೋ, ಇದೇನು ರೇಣುಕಮ್ಮ, ಇದು ಬಿಸಿಬೇಳೆ ಬಾತ್ ಅಲ್ಲ. ಅಲ್ಲ, ಇಷ್ಟು ಕೆಟ್ಟದಾಗಿದೆ, ಇದನ್ನ ತಿಂತಾ ಇದ್ರಲ್ಲ ನೀವು, ಹೊಟ್ಟೆಗಿಟ್ಟೆ ಕೆಡೋದಿಲ್ಲವಾ? ಏನ್ ಹೇಳ್ತಿದ್ರ ಆಂಟಿ ನೀವು? ಬಿಸಿಬೇಳೆ ಬಾತ್ ಚೆನ್ನಾಗಿಲ್ವಾ? ಮತ್ತೆ ಅತ್ತೆ ಅವಾಗಿಂದನೂ ತುಂಬಾ ರುಚಿಯಾಗಿದೆ ಅಂತ ಹೇಳಿದ್ರು. ಅಯ್ಯೋ ಸೌಮ್ಯ, ಯಾಕಮ್ಮ ಬೇಜಾರು ಮಾಡ್ಕೋತೀಯಾ? ಹೇಗೂ ನಿನ್ಗೆ ಅಡುಗೆ ಬರೋದಿಲ್ಲ, ಏನೋ ಕಷ್ಟಪಟ್ಟು ನಮಗೋಸ್ಕರ ಮಾಡಿದ್ಯಾ. ನಾನು ಅದರಲ್ಲೂ ಹದ ಹೇಳಿದ್ರೆ ನಿನ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹಾಗಾಗಿನೇ ಚೆನ್ನಾಗಿದೆ ಅಂತ ಹೇಳಿದೆ. ನೋಡಿದೀಯ ಸೌಮ್ಯ, ನಿಮ್ಮತ್ತೆ ನಿಮ್ದು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇಂಥ ಅತ್ತೆ ಮೇಲೆ ನೀನು ಇಷ್ಟು ದಿನ ಕೋಪ ಮಾಡ್ಕೊಂಡಿದ್ಯಲ್ಲ. ಅಲ್ಲ, ಅತ್ತೆ ಸೊಸೆ ಇಬ್ಬರು ಹೊಂದಿಕೊಂಡು ಹೋಗೋದು ಬಿಟ್ಟು ಯಾರದೋ ಮೂರನೆಯವರ ಮಾತು ಕೇಳಿ ಸುಮ್ಮನೆ ಕಿತ್ತಾಡ್ತಿದ್ದರಲ್ಲ. ರೇಣುಕಮ್ಮ, ನಿಮ್ದು ಬಗ್ಗೆ ನೀವು ಯಾವ ಬೇಸರವೂ ಮಾಡ್ಕೋಬೇಡಿ. ಎಂತಕಂದ್ರೆ ಅವಳಿದಾಳಲ್ಲ ಕಲಾವತಿ, ಅವಳು ಎಲ್ಲರ ಮನೆಯೂ ಹೀಗೆ ಹಾಳು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡುತ್ತಿರೋದು. ನಮ್ಮ ಮನೆಗೂ ಒಂದು ಸಾರಿ ನನ್ನ ಗಂಡ ಇದ್ದಾರಲ್ಲ, ಅವ್ರದ್ದು ಬಗ್ಗೆ ಏನೋ ಹೇಳಿ ನಾನು ಸ್ವಲ್ಪ ದಿನ ಜಗಳವಾಡಿದ್ದೆ. ಆಮೇಲೆ ಅರ್ಥವಾಯಿತು ಅವಳಿಂದನೇ ಇಷ್ಟೆಲ್ಲ ನಡೆದಿದ್ದು ಅಂತ. ಆಮೇಲೆ ನಾನು ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ಅರ್ಥವಾಗಿದ್ದು ಅವಳಿಂದಲೇ ಇದೆಲ್ಲ ನಡೀತಾ ಇದ್ದದ್ದು ಅಂತ. ಹೇಗೋ ನೀವಿಬ್ಬರು ಇವಾಗ ಸರಿ ಹೋದರಲ್ಲ, ಅಷ್ಟು ಸಾಕು ನೋಡಿ. ಇಲ್ಲ ಅತ್ತೆ, ಇದನ್ನಿಷ್ಟಕ್ಕೆ ಬಿಡಬಾರ್ದು. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವಿಬ್ರು ದೂರ ದೂರ ಆಗ್ತಿದ್ವಿ, ಮನೆನೇ ಒಡೆದು 2 ಭಾಗ ಆಗ್ತಿತ್ತು. ಅವರಿಬ್ರಿಂದ ಇನ್ನು ಎಷ್ಟು ಮನೆ ಹಾಳಾಗತ್ತೋ ಏನೋ. ಹೇಗಾದ್ರೂ ಮಾಡಿ ಅತ್ತೆ ಸೊಸೆ ಇಬ್ಬರಿಗೂ ನಾವೇ ಬುದ್ಧಿ ಬರೋ ಹಾಗೆ ಮಾಡಬೇಕು. ಇನ್ಯಾವತ್ತೂ ಅವ್ರು ಇನ್ನೊಬ್ರು ಮನೆ ಹಾಳು ಮಾಡೋದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು. ರೇಣುಕಾ, ಸೌಮ್ಯ ಹಾಗೆ ಫಾತಿಮಾ 3 ಜನ ಸೇರಿ ಹೇಗಾದ್ರೂ ಮಾಡಿ ಕಲಾವತಿ ಮತ್ತೆ ಶ್ರುತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಓಹೋ ಶ್ರುತಿ, ಇದೇನಮ್ಮ ನಿಮ್ದು ನಿನ್ನೆ ತಾನೇ ತವರು ಮನೆಗೆ ಹೋಗಿದ್ದಲ್ವಾ? ಇವತ್ತಿಗೆ ವಾಪಸ್ ಬರ್ತಾ ಇದ್ದೀರಿ, ಏನು ಇಷ್ಟು ಬೇಗ? ಹಾ ಹೌದು ಆಂಟಿ, ಮನೇಲಿ ಅತ್ತೆ ಒಬ್ಬರೇ ಇರ್ತಾರೆ. ಅದು ಅಲ್ಲದೆ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ, ಅವರಿಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿನೇ ನಾನು ಇವತ್ತೇ ವಾಪಸ್ ಬಂದೆ. ಅಯ್ಯೋ ಅಯ್ಯೋ ಶ್ರುತಿ, ನಿಮ್ಮದು ಅತ್ತೆ ಮೇಲೆ ನಿಮ್ದಕ್ಕೆ ಎಷ್ಟು ಪ್ರೀತಿ, ಎಷ್ಟು ಗೌರವ, ಎಷ್ಟು ಕಾಳಜಿ ಉಂಟು. ಆದರೆ ನಿಮ್ಮ ಅತ್ತೆಯವರಿಗೆ ನಿಮ್ಮದು ಮೇಲೆ ಯಾವ ಕಾಳಜಿಯೂ ಇಲ್ಲ ನೋಡಿ. ಅಯ್ಯೋ ಇದೇನಂಟಿ ಹೀಗೆ ಹೇಳ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಅತ್ತೆ ನನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾರೆ.
ತುಂಬಾ ಕಾಳಜಿ ಕೂಡ ಮಾಡ್ತಾರೆ. ಅದು ಅಲ್ದೇನೆ ನನ್ನ ಮಗುನ ಅವರೇ ನೋಡ್ಕೊಳ್ತಿದ್ದಾರೆ. ಮಗುನು ಕರ್ಕೊಂಡು ಹೋದ್ರೆ ಅಲ್ಲೆಲ್ಲ ಇರೋದಕ್ಕೆ ಸ್ವಲ್ಪ ಸಂಕೋಚ ಅನ್ಸುತ್ತೆ. ನಿನ್ಗಲ್ಲಿರೋದಕ್ಕೂ ಸರಿಯಾಗಲ್ಲ, ಕಂಫರ್ಟಬಲ್ ಅನ್ಸಲ್ಲ. ನೀನು ಒಂದಿನದ ಮಟ್ಟಿಗಲ್ವಾ ಮಗುನ ಇಲ್ಲೇ ಬಿಟ್ಟು ಹೋಗು ಅಂತ ಅವರೇ ನೋಡ್ಕೊಳ್ತಾ ಇದ್ದಾರೆ. ಹಾಗಿರುವಾಗ ನೀವು ಹೀಗೆ ಹೇಳ್ತಿದ್ದೀರಲ್ಲ. ಅಯ್ಯೋ ಶ್ರುತಿ, ನಿಮ್ದು ಎಷ್ಟು ನಂಬಿಕೆ ನಿಮ್ಮ ಅತ್ತೆ ಮೇಲೆ. ನಿನಗೆ ಗೊತ್ತಿಲ್ಲಮ್ಮ, ನಿನ್ನತ್ತೆ ಅವ್ರದ್ದು ಮೊಮ್ಮಗನ ಅವ್ರು ಇಟ್ಕೊಂಡು ನಿನ್ನನ್ನು ಮನೆಯಿಂದ ಹೊರಗೆ ತಳ್ಳಬೇಕು ಅನ್ಕೊಂಡಿದ್ದಾರೆ. ಮೊದಲಿಂದನೂ ಅವ್ರು ಅದನ್ನೇ ಯೋಚನೆ ಮಾಡಿದ್ದು. ಅವ್ರ ನೆಂಟರು ಹುಡುಗಿ ಯಾರು ಇದ್ದಾಳಂತಲ್ಲ, ಅವಳನ್ನ ತನ್ನ ಮಗನ ಜೊತೆ ಮದುವೆ ಮಾಡಬೇಕು ಅನ್ಕೊಂಡಿದ್ರು. ಹಾಗಾಗಿ ಆದ್ರೆ ನೀನು ಅವರ ಮಗನ ಮದುವೆ ಮಾಡಿಕೊಂಡು ಬಂದಿಯಲ್ಲ, ಅದೇ ಕೋಪದಲ್ಲಿ ಮಗು ಒಂದು ಆಗಿಬಿಡ್ಲಿ, ಮಗುನ ಮನೇಲಿ ಇಟ್ಕೊಂಡು ಅವಳನ್ನ ಬೀದಿಗೆ ತಳ್ಳಿ ಬಿಡ್ತೀನಿ ಅಂತ ಅವರು ನಮ್ಮ ಮನೆಗೊಂದು ಸಾರಿ ಬಂದಾಗ ಹೇಳಿದ್ರು. ಈಗ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ನೀನು ಅವ್ರನ್ನ ನಂಬಿ ಮೋಸ ಹೋಗ್ಬೇಡ. ಅಯ್ಯೋಯ್ಯೋಯ್ಯೋ, ಅಲ್ಲ ನನ್ನೆದ್ರಿಗೆ ನಗ್ತಾ ನಗ್ತಾ ಚೆನ್ನಾಗಿರೋ ತರ ಆಕ್ಟಿಂಗ್ ಮಾಡ್ಕೊಂಡು ನನ್ನ ಹಿಂದೆ ನನ್ನನ್ನೇ ಗಂಡನಿಂದ ಮಗುವಿಂದ ದೂರ ಮಾಡೋ ಯೋಚನೆ ಮಾಡಿದಾರ. ಛೇ, ಹೌದಮ್ಮ ಶ್ರುತಿ, ನನಗೆ ಈ ವಿಷಯ ಹೇಳೋದಕ್ಕೆ ಬೇಜಾರಾಗ್ತದೆ. ಆದ್ರೆ ನಿಮ್ದು ಜೀವನ ಚೆನ್ನಾಗಿರ್ಬೇಕು ಮುಂದೆ ಕೂಡ. ಅದಕ್ಕೆ ನಾನು ನಿಮ್ಮ ಬಳಿ ಎಲ್ಲ ಹೇಳ್ತಾ ಇರೋದು. ಬೇಕಾದ್ರೆ ಇವತ್ತು ಮನೆಗೆ ಹೋಗಿ ನೋಡಿ, ಮನೆಯಲ್ಲಿ ಇದೇ ವಿಷಯದ ಬಗ್ಗೆ ಚರ್ಚೆ ಆಗ್ತದೆ. ಫಾತಿಮಾ ಹೇಳಿರೋದೆಲ್ಲ ನಿಜ ಅಂದ್ಕೊಂಡು ಶ್ರುತಿ ಅತ್ತೆ ಮೇಲೆ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾಳೆ. ಸೌಮ್ಯ ಅವರೇ, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ಏನು ವಿಷಯ? ಏನಾದರೂ ಹೇಳೋದಿತ್ತಾ? ಅದೇನು ಅಂತ ಹೇಳಿ, ಏನು ಅಂತ ಹೇಳಿ, ನಿಮ್ಮನ್ನ ನನ್ನ ಅಣ್ಣ ಅನ್ಕೊಂಡಿದ್ದೆ. ಅಣ್ಣನ ಸಂಸಾರ ಸುಖವಾಗಿರ್ಬೇಕು ಅಂತ ಯಾವಾಗಲೂ ಬಯಸ್ತಾ ಇದ್ದೆ. ಆದ್ರೆ ಇವಾಗ ಅಣ್ಣನ ಸಂಸಾರ ಹಾಳಾಗ್ತಿದೆ ಅಂತ ಗೊತ್ತಾದ್ಮೇಲೂ ನಿಮ್ಮ ಹತ್ರ ಏನೂ ಹೇಳ್ದೇನೆ ಇರೋದಕ್ಕೆ ಮನಸ್ಸೇ ಆಗಿಲ್ಲ. ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನನ್ನ ಸಂಸಾರಕ್ಕೆ ಏನಾಗಿದೆ? ಮುದ್ದಾದ ಹೆಂಡತಿ, ಮುದ್ದಾದ ಮಗು, ಅಮ್ಮ ಎಲ್ಲನೂ ಚೆನ್ನಾಗೇ ಇದೆಯಲ್ಲ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೌದಣ್ಣ, ಮುದ್ದಾಗಿರೋ ಹೆಂಡತಿ, ಮುದ್ದಾದ ಮಗು ಅಂತ ನೀವು ಅಂದ್ಕೊಳ್ತಿದ್ದೀರಾ. ಆದ್ರೆ ನಿಮ್ಮ ಹೆಂಡತಿಗೆ ನೀವಿಷ್ಟು ಮುದ್ದಾಗಿದ್ದೀರಾ. ನನ್ನ ಗಂಡನ್ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತಿ ಕೂಡ ನೋಡಬಾರ್ದು ಅನ್ನೋ ಮನೋಭಾವನೆ ಇಲ್ಲ. ಹಾಗಿರುವಾಗ ನಿಮ್ಮ ಸಂಸಾರ ಹೇಗೆ ತಾನೇ ಚೆನ್ನಾಗಿರುತ್ತೆ? ಅಂದರೆ ಏನು ಹೇಳ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. ಅದು ಅದು ಅಣ್ಣ, ನಿಮ್ಮ ಹೆಂಡತಿ ಶ್ರುತಿ ಇದಾರಲ್ಲ, ಅವರು ನನ್ನ 15 ನಕ್ಷತ್ರನ್ ಕಾಲೇಜಲ್ಲಿ ಯಾವುದೋ ಹುಡುಗನ ಜೊತೆಗೆ ತುಂಬಾನೇ ಮಾತಾಡೋದು, ಅವ್ರ ಜೊತೆ ಸುತ್ತೋದು, ಅಲ್ಲಿ ಇಲ್ಲಿ ಓಡಾಡೋದು ಮಾಡ್ತಾ ಇದ್ದಾರಂತೆ. ಈ ವಿಷಯನ ಇವಳು ಬಂದು ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ತುಂಬಾನೇ ನೋವಾಯ್ತು. ಅದಕ್ಕೆ ಒಂದ್ಸಾರಿ ನಿಮ್ಮ ಹತ್ರ ಹೇಳೋಣ. ಇಷ್ಟೆಲ್ಲ ಆದಮೇಲೆ ಅವಳ ಜೀವನ ಏನೋ ಯಾರ ಜೊತೆನೋ ನಡೆದು ಹೋಗ್ಬಿಡತ್ತೆ. ಆದರೆ ನಿಮ್ಮ ಜೀವನ ಹಾಳಾಗಬಾರ್ದಲ್ವಾ? ಅದಕ್ಕೆ. ವಾಟ್? ನೋಡಿ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನನ್ನ ಹೆಂಡತಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಹೌದಣ್ಣ, ನಾನು ಹಾಗೆ ಅನ್ಕೊಂಡಿದ್ದೆ, ಅದಕ್ಕೆ ತುಂಬಾ ಒಳ್ಳೆಯವರು ಅಂತ. ಆದ್ರೆ ನಾನು ಅವತ್ತು ನನ್ನ ಫ್ರೆಂಡ್ ಜೊತೆ ನೋಡಿದ್ಮೇಲೆ ಗೊತ್ತಾಗಿದ್ದು ಹೀಗೆ ಅಂತ. ಅದು ಅಲ್ದೇನೆ ನಾನು ಅವನ ಹತ್ರ ಹೋಗಿ ಕೇಳಿದೆ, ಏನಾಗಬೇಕು ಅಕ್ಕನ ಅಂತ. ಆದ್ರೆ ಇಲ್ಲ ಕಣೆ, ನನ್ನ ಹೊಸ ಗರ್ಲ್ ಫ್ರೆಂಡ್ ಅವರು ಅಂತ ಹೇಳ್ದ. ಅಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಹೇಳ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ನಿಮಗೆ ಮೋಸ ಆಗ್ತಿದೆಯಲ್ಲ ಅನ್ನೋ ಕಾರಣಕ್ಕೆ ನೀವು ನನ್ನ ಅಣ್ಣ ಇದ್ದ ಹಾಗೆ ಅಲ್ವಾ, ಅಣ್ಣ ಅಂತಾನೆ ಕರಿತಾ ಇರೋದು. ಅದಕ್ಕೆ ಬಂದು ಹೇಳ್ದೆ. ಸಾರಿ ಅಣ್ಣ, ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡು. ಬೇಕಾದ್ರೆ ಇವಾಗ ಹೋಗಿ ನೋಡಿ, ಅದಕ್ಕೆದು ವೇಷ ಭೂಷಣ ಎಲ್ಲಾನು ಬದಲಾಗಿರುತ್ತೆ. ಮೊದಲಿದ್ದಾಗೆ ಸ್ವಲ್ಪನೂ ಇಲ್ಲ. ಅವರು ಅವನ ಜೊತೆ ಹೋದ್ಮೇಲೆ ಅವನು ತುಂಬಾ ಮಾಡ್ರನ್ ಆಗಿದ್ದಾನೆ. ಹಾಗಾಗಿ ಅವನ ಗರ್ಲ್ ಫ್ರೆಂಡ್ ಕೂಡ ಮಾಡ್ರನ್ ಆಗಿರ್ಬೇಕು ಅಂತ ಅದಕ್ಕೇನು ತುಂಬಾನೇ ಚೇಂಜ್ ಮಾಡಿದ್ದಾನೆ. ಬೇಕಾದ್ರೆ ನೀನೇ ಹೋಗಿ ನೋಡೋಣ. ಮಧುಗೆ ತನ್ನ ಹೆಂಡತಿ ಇಷ್ಟೆಲ್ಲ ಮಾಡಿರೋದು ನಿಜಾನ ಅನ್ನೋ ಅನುಮಾನ ಶುರುವಾಗತ್ತೆ. ಕೋಪ ಕೂಡ ಬರುತ್ತೆ. ಅಲ್ಲಿಂದ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಅರೆ, ಇದೇನ್ ಮಧು, ಲಗೇಜ್ ಎಲ್ಲ ಇಟ್ಕೊಂಡಿದ್ದೀರಾ? ಎಲ್ಲಿಗಾದ್ರೂ ಹೊರಟಿದ್ದೀರಾ ಹೇಗೆ? ಶ್ರುತಿ, ಈ ಲಗೇಜ್ ಎಲ್ಲ ನಿಂದೆ. ಈ ಲಗೇಜ್ ತಗೊಂಡು ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತಾ ಇರು. ಇದೇನು ಮಾತಾಡ್ತಿದ್ಯಾ ಮಧು ನೀನು? ಅಲ್ಲ, ಅವಳು ಇವಾಗ ತಾನೇ ತವ್ರ ಮನೆಯಿಂದ ಬಂದಿದ್ದಾಳೆ, ಅವಳನ್ನ ಮನೆ ಬಿಟ್ಟು ಹೋಗು ಅಂತಿದ್ಯಾ? ಹೌದಮ್ಮ, ಗಂಡ ಮಗು ಎಲ್ಲ ಇದ್ರೂ ಕೂಡ ಬೇರೆ ಯಾರ್ದೋ ಜೊತೆ ಚಕ್ಕಂದ ಆಡೋ ಇಂಥವ್ರ ಜೊತೆಗೆ ನಾನ್ ಮಾತ್ರ ಬದುಕಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ್ಲೇ ಈ ಕ್ಷಣನೇ ಅವಳಿಗೆ ಮನೆ ಬಿಟ್ಟು ಹೋಗ್ತಾ ಇರೋದಕ್ಕೆ ಹೇಳು. ಮಧು, ಇದೇನ್ ಮಾತಾಡ್ತಿದ್ದೀರಾ ನೀವು? ನಾನು ಬೇರೆಯವ್ರ ಜೊತೆನಾ? ಏನಾಗಿದೆ ನಿಮ್ಗೆ? ಸಾಕ್ ಬಾಯ್ ಮುಚ್ಚು. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಯಾವ್ದೋ ಕಾಲೇಜ್ ಹುಡ್ಗನ್ ಜೊತೆ ಸುತ್ತಾ ಇದ್ಯಾ?
ನಿನ್ ವೇಷ ಭೂಷಣ ಇದನ್ನೇ ನೋಡಿದ್ರೆ ಗೊತ್ತಾಗ್ತಿಲ್ವಾ ಎಷ್ಟು ಬದಲಾಗಿದ್ಯಾ ಅಂತ. ನಿನ್ನಂತವ್ರ ಜೊತೆಗೆ ನಾನಿದ್ರೆ ನನ್ನ ಮರ್ಯಾದೆ ಕೂಡ ಊರವ್ರ ಮುಂದೆ ಹರಾಜಾಗತ್ತೆ. ನೋಡು, ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ತಾ ಇರು. ನನ್ನ ಮಗುನ ನನಗೆ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಗೊತ್ತು. ನಿನ್ನ ಅವಶ್ಯಕತೆ ನನ್ಗಿಲ್ಲ. ಇಂಥವಳು ಅಂತ ಗೊತ್ತಾದ್ಮೇಲೂ ನಾನು ನಿನ್ ಜೊತೆ ಇರೋದಕ್ಕೆ ಇಷ್ಟನೂ ಪಡಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗಿದ್ಯೋ ನಿನ್ಗೆ? ಅಲ್ಲ ಕಣೋ, 4 ತಿಂಗಳು ಮಗುನ ತಾಯಿನ ದೂರ ಮಾಡ್ತೀನಿ ಅಂತಿದ್ಯಲ್ಲೋ, ನಿನ್ಗೇನ್ ತಲೆ ಕೆಟ್ಟಿದ್ಯಾನೋ? ಅಲ್ಲ, ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲೋ. ಮದ್ವೆ ಆಗಿ ಸಂಸಾರ ಮಾಡಿ ಮಗು ಕೂಡ ಇದೆ ಅಂತವಳು ಬೇರೆ ಜೊತೆ ಸಂಬಂಧ ಇಟ್ಕೋತಾಳೇನೋ? ಓಹೋ, ಯಾಕತ್ತೆ? ಯಾಕೆ ಹೀಗ್ ಮಾಡ್ತಿದ್ರ? ಅಲ್ಲ, ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆ ಏನಿದೆ? ಮೊದ್ಲೇ ನಿಮ್ ಮಗನ್ ಕಿವಿಗೆ ಎಲ್ಲಾನು ತುಂಬಿರ್ತೀರಾ. ಬಂದ್ ಕೂಡ್ಲೇನೆ ಹೆಂಡ್ತಿನ ಮನೆಯಿಂದ ಹೊರಗೆ ಹಾಕು ಅಂತಾನು ಹೇಳಿರ್ತೀರಾ. ನೀವ್ ಹೇಳ್ದೇನೆ ನಿಮ್ ಮಗ ಇಷ್ಟೆಲ್ಲ ಮಾಡ್ತಿದಾನ? ಅಯ್ಯೋ ಶ್ರುತಿ, ಇದೇನೆ ಮಾತಾಡ್ತಿದ್ಯಾ? ಅಲ್ಲ ಕಣೆ, ಹಾಗೆಲ್ಲ ಮಾಡೋದಾಗಿದ್ರೆ ನಾನು ಇಷ್ಟ ದಿನ ಇರ್ತಿದ್ದೇನೆ ಹಾಗೆ ಸುಮ್ನೆ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ಇಷ್ಟೊತ್ತು ಇವನೇನೋ ಮಾತಾಡ್ತಾ ಇದ್ದ, ಇವಾಗ ನೀನೇನೇನೋ ಮಾತಾಡ್ತಿದ್ಯಾ? ಏನಾಗಿದೆ ನಿಮ್ಮಿಬ್ರಿಗೆ? ಅಯ್ಯೋ ಸಾಕ್, ಬಾಯ್ ಮುಚ್ಚಿ ಅತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ ಜೊತೆ ಆಗ್ಲಿ ನಿಮ್ ಮಗನ್ ಜೊತೆ ಆಗ್ಲಿ ಇರೋದಕ್ ನನಗೂ ಮನ್ಸಿಲ್ಲ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ನಿಮ್ಮಂತವ್ರ ಜೊತೆ ಇರೋದಕ್ಕಿಂತನೂ ಹೊರಗಡೆ ಭಿಕ್ಷೆ ಬೇಡ್ಕೊಂಡಾದ್ರೂ ಇರ್ಬೋದು. ನಂಬಿಕೆನೆ ಇಲ್ದಿದ್ ಕಡೆ ಇರ್ಲೂಬಾರ್ದು. ಹೇಗೂ ನಿಮ್ಗೆ ಬೇರೆಯವರು ಖುಷಿಯಾಗಿದ್ರೆ ನೋಡೋದಕ್ಕಾಗಲ್ಲ ಅಲ್ವಾ? ಇವಾಗ ನಾನು ಹೋಗ್ತಿದ್ದೀನಲ್ವಾ, ನೀವು ನಿಮ್ ಮಗ ಖುಷಿಯಾಗಿರಿ. ಅದೇ ತಾನೇ ನಿಮ್ಗೂ ಬೇಕಾಗಿರೋದು. ನೋಡ್ದ್ಯಾ ಅಮ್ಮ, ಇಷ್ಟೆಲ್ಲ ಮಾಡಿದ್ರು ಕೂಡ ಅವಳು ಒಂದ್ಸಾರಿನಾರು ತಾನು ತಪ್ಪು ಮಾಡಿದೀನಿ ಅಂತ ಒಪ್ಕೋತಿದ್ದಾಳ? ಯಾವನ್ ಜೊತೆನ ಸುತ್ತೋದಕ್ ಸರಿ ಆಗತ್ತೆ ಅಂತ ಇವಾಗ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಹೋಗ್ಲಿ ಬಿಡಮ್ಮ, ಇಂಥವಳು ನಮ್ಮ ಮನೇಲಿದ್ರೆ ನಮಗೂ ಮರ್ಯಾದೆ ಇರಲ್ಲ. ಅಯ್ಯೋ ಭಗವಂತ, ಸುಖವಾಗಿದ್ದಿದ್ದ ಸಂಸಾರದಲ್ಲಿ ಯಾರ್ ಕಣ್ಬಿತ್ತೋ ಏನೋ, ನನ್ ಸೊಸೆ ಮಗ ಎಲ್ಲ ದೂರ ಆಗಿ ನಮ್ಮನೆ ನೆಮ್ಮದಿನೇ ಹಾಳಾಗ್ತಿದೆ. ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಆಹಾಹಾಹಾ, ಇದೇನೆ ಕಲಾವತಿ, ನಿನ್ಮನೆ ನೆಮ್ಮದಿ ಹಾಳಾಗಿದ್ ಕೂಡ್ಲೇನೆ ದೇವ್ರ ನೆನ್ಪ್ ಮಾಡ್ಕೊಂಡು ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ತಿದ್ಯಾ? ನೀನು ಊರವ್ರದೆಲ್ಲ ನೆಮ್ಮದಿ ಹಾಳು ಮಾಡ್ತೀಯಲ್ಲೇ, ಅವಾಗ ಪಾಪ ಅವ್ರ ನೋವು ನಿನಗೆ ಅರ್ಥ ಆಗಲ್ವಾ? ಲೇ ಕಲಾವತಿ, ನಾನಿನ್ನ ಎಷ್ಟು ನಂಬದ್ನೆ? ನೀನ್ ಹೇಳೋದೆಲ್ಲ ಸರಿ ಅಂದ್ಕೊಂಡೆ, ನನ್ ತಲೆಲೂ ಬುದ್ಧಿ ಇಲ್ದೇನೆ. ಆದ್ರೆ ನೀನು ನನ್ನ ಸೊಸೆ ಮಧ್ಯೆ ಹುಳಿ ಹಿಂಡಿ ನಮ್ಮನೆನೆ ಒಡೆಯೋದಕ್ಕೆ ರೆಡಿ ಆಗಿದ್ಯಲ್ಲೇ. ಇವಾಗ ನಿಮ್ಮನೆ ಒಡೆದು ಚೂರಾಗ್ತಿದೆ ಅಂತ ಗೊತ್ತಾದ ಕೂಡ್ಲೇನೆ ಎಷ್ಟು ಸಂಕಟ ಆಗ್ತಿದೆ ಅಲ್ವಾ ನಿನ್ಗೆ? ಶ್ರುತಿ, ನಿನ್ನತ್ತೆ ಜೊತೆ ನೀನ್ ಚೆನ್ನಾಗಿದ್ದು ನನ್ನ ಅತ್ತೆ ಜೊತೆ ನಾನ್ ಜಗಳ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲೇ. ನಾನ್ ನಿನ್ನ ನಂಬಿದ್ದಕ್ಕೆ ನೀನ್ ಇದನ್ನೇ ಮಾಡೋದಾ? ಛೇ, ಇವಾಗ್ಲಾದ್ರೂ ಅತ್ತೆ ಸೊಸೆ ಇಬ್ರು ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರ ಜೀವನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ನಮ್ ಜೀವನನೇ ಹಾಳಾಗತ್ತೆ ಅಂತ. ಹೌದು ಕಣೆ ರೇಣುಕಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ಏನೋ ಗೊತ್ತಾಗ್ದೇನೆ ತಪ್ಪು ಮಾಡ್ಬಿಟ್ಟೆ. ನಿಮ್ಮಿಬ್ರು ಅತ್ತೆ ಸೊಸೆ ಜೀವನದಲ್ಲಿ ಆಟ ಆಡ್ಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ನನ್ನ ಮನೇಲಿ ಈ ಥರ ಜಗಳ ಆಗಿ ಮನೆ ಒಡೆದೋಗ್ತಿರುವಾಗಲೇ ನನಗೆ ಗೊತ್ತಾಗಿದ್ದು ನಾನು ಎಂಥ ತಪ್ಪು ಮಾಡಿದೆ ಅಂತ. ನೋಡಮ್ಮ ಶ್ರುತಿ, ನಿನಗೆ ಫಾತಿಮಾ ಹೇಳಿರೋದು ನಿಜ ಅಲ್ಲಮ್ಮ. ನೀನು ಮಾಡಿರೋ ತಪ್ಪು ನಿನಗೆ ಅರ್ಥ ಆಗಲಿ ಅಂತ ಆ ಥರ ಹೇಳ್ಸಿದ್ವಿ ಅಷ್ಟೇ. ನೋಡು, ನೀನು ನಿಮ್ಮತ್ತೆ ಬಗ್ಗೆ ಏನೂ ತಪ್ಪು ತಿಳ್ಕೊಬೇಡ. ಹೌದಣ್ಣ, ನಾನು ನಿಮ್ಮರ ಬಂದು ಹೇಳಿರೋದು ಕೂಡ ಸುಳ್ಳೇನೆ. ಅದು ಕಾರಣ ಅವರಿಗೆ ಅವ್ರ ತಪ್ಪಿನ ಅರಿವಾಗಲಿ ಅಂತ. ನೋಡಿ, ನಿಮ್ಮ ಹೆಂಡತಿ ತುಂಬಾ ಒಳ್ಳೆಯವರು. ಅವ್ರು ಯಾವತ್ತೂ ಆ ಥರ ತಪ್ಪೆಲ್ಲ ಮಾಡೇ ಇಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ನೇನು ತಮ್ಮ ಸಂಸಾರ ಒಡೆದು ಚೂರು ಚೂರಾಗತ್ತೆ ಅನ್ನೋವಾಗ ಕಲಾವತಿಗೆ ಮತ್ತು ಶ್ರುತಿಗೆ ತಾವು ಮಾಡಿರೋ ತಪ್ಪಿನ ಅರಿವಾಗತ್ತೆ. ಅಂತೂ ಇಂತೂ ಏನೇನೋ ಸರ್ಕಸ್ ಮಾಡಿ ರೇಣುಕಾ, ಸೌಮ್ಯ, ಫಾತಿಮಾ ಸೇರಿ ಕಲಾವತಿಗೆ ಮತ್ತೆ ಶ್ರುತಿಗೆ ಜ್ಞಾನೋದಯ ಮಾಡಿಸ್ತಾರೆ. ಲತಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಮಾವ ಲಕ್ಷ್ಮಣ್ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಲಕ್ಷ್ಮಣ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.